ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಕೃತಿ ಕನ್ನಡ ಲಾಗ್. ಇವತ್ತು ಇದು ಮೂಲಂಗಿ ಗಿಡ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಎತ್ತರ ಬಂದಿದೆ. ಇವಾಗ ಇದಕ್ಕೆ ಸಗಣಿ ನೀರು ಮಾಡಿ ಹಾಕಿದ್ದೀನಿ. ನೋಡಿ, ಎಲೆಗಳೆಲ್ಲ ಚೆನ್ನಾಗಿ ಬರ್ತಾ ಉಂಟು. ಮತ್ತು ಅಲ್ಲಿ ಚೆನ್ನಾಗಿ ಬಂದಿದೆ ಅಂತ ಈ ಗ್ರೋ ಬ್ಯಾಗಲ್ಲೂ ಮತ್ತು ಬೀಜ ಹಾಕಿದ್ದೆ. ಅದರಲ್ಲಿ ಸ್ವಲ್ಪ ಬಂದಿದೆ, ಪೂರ್ತಿ ಬಂದಿಲ್ಲ. ಎಲ್ಲ ಬೀಜನೂ ಚೆನ್ನಾಗಿಲ್ಲ ಅಂತ ಅನಿಸ್ತದೆ, ಅಷ್ಟೊಂದು ಗಿಡ ಬಂದಿಲ್ಲ. ನೋಡುವ. ಮತ್ತು ಇದರೊಳಗೆ ಬದನೆ ಬೀಜ ಹಾಕಿದ್ದೆ, ಸಸಿ ಬಂದಮೇಲೆ ಬೇರೆ ಕಡೆ ನೆಡುವ ಅಂತ. ಇವಾಗ ಸಸಿ ಸ್ವಲ್ಪ ದೊಡ್ಡ ಆಗ್ತಾ ಉಂಟು. ಇನ್ನೂ ದೊಡ್ಡ ಆದಮೇಲೆ ಮತ್ತೆ ಒಂದೊಂದೇ ತೆಗೆದುಬಿಟ್ಟು ಗ್ರೋ ಬ್ಯಾಗಲ್ಲಿ ಹಾಕುವ ಅಂತ ಇದ್ದೀನಿ. ಮತ್ತು ಇದು ನೋಡಿ, ಮಲ್ಲಿಗೆ ಗಿಡ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ಅಂತ. ಕಟ್ ಮಾಡಿ ತಂದಿದ್ದಲ್ಲ, ಫುಲ್ ಚಿಗುರು ಬಂದಿದೆ. ಆದರೆ ಇದಕ್ಕೆ ಮಾತ್ರ ಚಿಗುರು ಬಂದಿಲ್ಲ. ಇಲ್ಲಿ ಬಂದಿದೆ, ನೋಡಿರಲಿಲ್ಲ. ಇದು ನಾನು ಒಣಗೋಯ್ತು, ಇದು ಕಟ್ ಮಾಡಬೇಕು ಅಂತ ಇದ್ದೆ. ಇವಾಗ ನೋಡ್ರಿ, ಚಿಗುರು ಕಾಣಿಸ್ತಾ ಉಂಟು. ಇದು ಹಾಗೆ ಚೆನ್ನಾಗಿ ಬಂದಿದೆ. ತುದಿ ಸ್ವಲ್ಪ ಒಣಗೋಗಿದೆ, ಹಾಗಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಮತ್ತು ಈ ಪಾಟಲ್ಲಿ ಜಾಜಿ ಗಿಡ ಕಟ್ಟಿಂಗ್ ಮಾಡಿ ಹಾಕಿದ್ನಲ್ಲ, ಅದು ಇವಾಗ ಚಿಕ್ಕ ಚಿಕ್ಕ ಮೊಗ್ಗು ಬಿಡ್ತಾ ಇದೆ ನೋಡಿ. ಹೀಗೆ ನಾನು ಗ್ರೋ ಬ್ಯಾಗ್ ಮತ್ತು ಪಾಟ್ ತಂದು ಮಲ್ಲಿಗೆ ಗಿಡ ಮತ್ತು ಜಾಜಿ ಗಿಡ ಮಾಡಬೇಕು ಅಂತ ಇದ್ದೀನಿ. ನೋಡಬೇಕು. ಯಾವ್ದು ಬರೋದಿಲ್ಲ ಅಂದ್ಕೊಂಡಿದ್ನೋ ಅದು ಚೆನ್ನಾಗಿ ಬಂದಿದೆ. ಯಾವ್ದು ಬರುತ್ತೆ ಅಂತ ಹಾಕಿದ್ನೋ ಅದು ಬಂದಿಲ್ಲ, ಹಾಗಾಗಿದೆ. ಮೆಂತೆ ಅಂತೂ ಫುಲ್ಲು ಗಿಡ ಸತ್ತೋಗ್ಬಿಡ್ತು. ಹಾಗಾಗಿ ಮೆಂತೆ ಹಾಕಿದ್ರಲ್ಲಿ ಇದು ಮೂಲಂಗಿ ಬೀಜ ಮತ್ತು ಹಾಕಿದ್ದೀನಿ. ಮತ್ತೇನೆಂದರೆ, ಇದು ಹೀರೆಬಳ್ಳಿ ಫುಲ್ ಹಬ್ಕೊಂಡಿದೆ. ಆದರೆ ಇನ್ನೂ ಒಂದು ಹೂವು ಮಿಡಿ ಏನೂ ಕಾಣಿಸ್ತಾ ಇಲ್ಲ. ಅದೇ ನಮ್ಮ ಕಡೆ ಹೇಳ್ತಾರೆ, ಏನು ಸೊಕ್ಕಿಗೆ ಹಂಗೆ ಆಗ್ತದೆ ಅಂತ ಹೇಳ್ತಾರೆ. ಗಿಡ ಆ ರೀತಿ ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟಿರ್ತಲ್ಲ, ಅದು ಸೊಕ್ಕಿಗೆ ಆ ರೀತಿ ಆದರೆ ಬೇಗ ಕಾಯಿ ಬಿಡೋದಿಲ್ಲ ಅಂತ ಹೇಳ್ತಿದ್ರು. ಫುಲ್ ನೋಡಿ, ಇದ್ರ ಮೇಲೆ ಏನಾದರೂ ಹಾವಿದ್ರೂ ಕಾಣಿಸೋದಿಲ್ಲ. ಹಸಿರಾಗಿರ್ತದೆಲ್ಲ, ಅದಿದ್ರೂ ಕಾಣಿಸೋದಿಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಎಲೆಗಳೆಲ್ಲ. ಇದು ಇಷ್ಟೇ ಚಪ್ಪರ ಇತ್ತು, ಮತ್ತು ನೋಡಿ ಇಷ್ಟೇ ಹಾಕಿದ್ವಿ. ಅದು ಇನ್ನೂ ಉದ್ದ ಆಗ್ತಾ ಹೋಯಿತು ಬಳ್ಳಿ. ಹಾಗಾಗಿ ನಮ್ಮ ಮನೆಯವ್ರು ಮತ್ತೆ ಇದನ್ನು ಮತ್ತೆ ಮುಂದೆ ಚಪ್ಪರ ಮಾಡಿದ್ದಾರೆ. ನೋಡಿ, ಈಗ ಬಳ್ಳಿ ಇದಕ್ಕೂ ಈ ಚಪ್ಪರದ ಮೇಲೂ ಬಂದಿದೆ ಬಳ್ಳಿ. ಇಷ್ಟೊಂದು ಚೆನ್ನಾಗಾಗಿದೆ. ಆದರೆ ಇನ್ನು ಹೂವು ಕಾಯಿ ಏನು ಬಿಡ್ತಾ ಇಲ್ಲ. ನೋಡಬೇಕು ನೆಕ್ಸ್ಟ್ ಯಾವಾಗಾದರೂ ಹೂವು ಮತ್ತು ಬಿಟ್ಟಿದ ಮೇಲೆ ವಿಡಿಯೋ ಮಾಡ್ತೀನಿ.